ಈಗ ಒಂದು ಪ್ಲೇಸ್ಗೆ ಬಂದಿದ್ದೇವೆ, ಸ್ವರ್ಗ ಅಂತ ಹೇಳ್ತಾರಲ್ಲ, ನೇಚರ್ ಸ್ವರ್ಗ ತೋರಿಸ್ತೇವೆ ಬನ್ನಿ. ನಮ್ಮ ಗಾಯ್ಸ್ ನೋಡಿ, ನಾವು ವಾಕ್ ಮಾಡ್ತಿದ್ದೇವೆ, ನಿಲ್ಲಿಕ್ಕಾಗಿಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಟುಡೇ ಈಸ್ ಸಂಡೇ ಈಸ್ ಲಾಗ್ ಡೇ. ಇವತ್ತು ಒಂದು ನಾವು ಪ್ಲೇಸ್ಗೆ ಬಂದಿದ್ದೇವೆ ವಿತ್ ನನ್ನ ಫ್ರೆಂಡ್ ಜೊತೆಗೆ. ಹಾಗೆ ಇವತ್ತು ನಾವು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತೇವೆ. ವೆಲ್ಕಮ್ ಬ್ಯಾಕ್ ಕಜ್ಜು ವಿತ್ ಲಾಗ್. ಹೊತ್ತಾಗಿ ಹೆಲ್ಮೆಟಿಗೆ ಫಿಟ್ ಮಾಡುವ, ಮೊಬೈಲ್ ಫಿಟ್ ಮಾಡುವ ತಗೊಂಡೆ. ನಿಮಗೆ ಹೊಸತಾಗಿ ನೋಡಿ, ನನ್ನ ಹತ್ರ ಈಗ ರಿಯಲ್ಮಿ ಫೋನ್ ಇರೋದು, ಐಫೋನ್ ಇಲ್ಲ. ಐಫೋನ್ ತೊಗೊಳ್ಬೇಕಂತ ತುಂಬ ಆಸೆ ಗೈಸ್. ನನಗೆ ಒಂದು ಡ್ರೀಮ್ ಇದೆ ಈಗ ಸದ್ಯಕ್ಕೆ, ಚಿಕ್ಕ ಡ್ರೀಮ್. 1000 ನನ್ನ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆದರೆ ಖಂಡಿತ ನಾನೊಂದು ಐಫೋನ್ ತಗೊಳ್ಬೇಕಂತ ಇದ್ದೇನೆ. ಯಾಕಂದರೆ ಈಗ ನನ್ನದೊಂದು ಪುಟ್ಟ ಹೆಜ್ಜೆ ಲಾಗ್ನಲ್ಲಿ ಸ್ಯಾಮ್ ಸಮೀರ್ ಆಗಿರ್ಬೋದು, ಹಾಗೆ ಡಾಕ್ಟರ್ ಬ್ರೋ ಆಗಿರ್ಬೋದು, ಅವರ ಪ್ರತಿ ವೀಡಿಯೋಸನ್ನು ನಾನು ನೋಡ್ತಿದ್ದೆ. ಅವರ ಇನ್ಸ್ಪಿರೇಷನ್ ತಗೊಂಡು ನಾನು ಲಾಗ್ ಮಾಡಿದ್ದು. ಹಾಗೆ ಅವರು ಕೂಡ ಪಾಪ ತುಂಬ ಕಷ್ಟದಲ್ಲಿ ಇಷ್ಟು ಮೇಲೆ ಬಂದಿದ್ದಾರೆ. ಈಗ ಅವ್ರದ್ದು ಎಲ್ಲ ವ್ಯವಸ್ಥೆ ಇದ್ದರೂ ಕೂಡ ಇವನಲ್ಲಿ ಏನಿರಲಿಲ್ಲ. ಹಾಗೆ ಯಾವತ್ತು ನಾವು ಎಲ್ಲ ಸುಲಭದಲ್ಲಿ ಸಿಗಬೇಕು ಅಂತ ನಾವು ಎಕ್ಸೆಪ್ಟ್ ಮಾಡ್ಬಾರ್ದು. ಯಾಕಂದ್ರೆ ನಮ್ಮ ಮುಂದೆ ಯಾರೆಲ್ಲ ಸಾಧಕರಿದ್ದಾರೆ ಅವರು ಕಷ್ಟದಿಂದ ಮೇಲೆ ಬಂದವರು, ಯಾರು ಸುಲಭದಲ್ಲಿ ಬಂದಿಲ್ಲ. ಸುಲಭದಲ್ಲಿ ಬಂದು ಕೂಡ ಅದು ಹೆಚ್ಚು ನಿಲ್ಲುವುದಿಲ್ಲ. ಹಾಗೆ ನನ್ನ ಹತ್ರ ಎಡಿಟ್ ಮಾಡಲಿಕ್ಕೆ ಯಾವುದು ಲ್ಯಾಪ್ಟಾಪ್ ಇಲ್ಲ, ನನ್ನ ಮೊಬೈಲಲ್ಲೇ ಇದು ರಿಯಲ್ಮಿಯಲ್ಲಿ ಎಡಿಟ್ ಮಾಡೋದು. ಹಾಗೆ ಯಾವುದೇ ಗೋಪ್ರೋ ಆ ಥರ ಯಾವುದೂ ಇಲ್ಲ. ನನಗೆ ಪ್ರತಿಯೊಂದು ಕಂಟೆಂಟ್ ನನಗೆ ಒಳ್ಳೆಯದಾಗಿ ತೋರಿಸ್ಬೇಕನ್ನೋ ಒಂದೇ ಆಸೆ. ಗಾಯ್ಸ್, ನಾವಿತ್ತು ಬಂದಿದ್ದೇವೆ, ಈಗ ಹೊರಟಿದೆ ನಾನು ಮತ್ತು ಪ್ರೇಮ. ಇದು ಎಲ್ಲಿ ಪ್ಲೇಸ್? ಕ್ರಾಸ್ ಅಂತ ಉಂಟು ಪ್ಲೇಸ್. ನಾರಾವಿನ ಒಂದು 2 ಕಿಲೋಮೀಟ್ರ್ ಮುಂದೆ, ಅಲ್ಲಿನ ಮತ್ತೆ ಒಂದು 5 ಕಿಲೋಮೀಟರ್. ಅದು ಪ್ರೈವೇಟ್ ಪ್ಲೇಸ್ ಅಂತೆ. ಪ್ರೈವೇಟ್ ಪ್ಲೇಸ್ ಅಲ್ವಾ? ಹಾಂ, ಪ್ರೈವೇಟ್ ಪ್ಲೇಸ್. ಅದು ನೋಡಲಿಕ್ಕೆ ಹೋಗಿ ಕೆಲವೊಮ್ಮೆ ಬಿಡ್ತಾರೆ, ಜಾಸ್ತಿ ಜನ ಬಂದರೆ ಬಿಡುವುದಿಲ್ಲ ಅಂತ ಇರಬೇಕು. ಬಟ್ ನಾವೀಗ ಇಬ್ಬರೇ ಹೋಗೋದಲ್ಲ, ಪ್ಲೇಸ್ ನೋಡಿ ಹೋಗ್ತೇವೆ. ಇಲ್ಲಿಂದ ಮತ್ತೆ ಕುದುರೆಮುಖಕ್ಕೆ ಹತ್ತಿರ ಅಲ್ಲ? ಹಾಂ, ಕುದುರೆಮುಖಕ್ಕೆ ಹತ್ತಿರ ನೋಡಿ. ಇದು ನಮಗೆ ಪ್ರೇಮ್ ಅವರು ಸಜೆಸ್ಟ್ ಮಾಡಿದಂಥ ಒಂದು ಪ್ಲೇಸ್, ನೋಡುವ ಹೇಗಿದೆ ಅಂತ. ಪ್ರೇಮ್ ಅವರು ಒಂದು ಪ್ರಾಮಿಸ್ ಮಾಡಿದ್ದಾರೆ, ತುಂಬ ಅಡ್ವೆಂಚರ್ಸ್ ಆಗಿ ಇದೆ ಅಂತ. ನೋಡುವ ಅಲ್ವಾ ಪ್ರೇಮ್? ಓಕೆ ಸರ್, ಲೆಟ್ಸ್ ಗೋ. ಗೈಸ್, ನಾವಿವತ್ತು ಒಂದು ಪ್ಲೇಸಿಗೆ ಬಂದಿದ್ದೇವೆ, ಕೇರ ಅಂತ. ನಾನು ಹೇಳಿದೆ ಅಲ್ಲ, ನಮ್ಮ ಈದಿಂದ ಒಂದು 3 ಕಿಲೋಮೀಟರ್ ಆಗ್ಬೋದು. ಜಸ್ಟ್ ನಿಮಗೆ ವ್ಯೂ ತೋರಿಸ್ತೀವಿ ನೋಡಿ. ವ್ಯೂ ನೋಡಿ ಗಾಯ್ಸ್ ಹೇಗಿದೆ ಅಂತ. ಪ್ರಕೃತಿಯ ಮುಂದೆ ಏನು ಎಲ್ಲ ಝೀರೋ. ಇಟ್ಸ್ ಬ್ಯೂಟಿಫುಲ್ ವ್ಯೂಸ್. ಈಗ ನಾವು ಮೇಲೆ ಎಲ್ಲಿದ್ದೇವೆ ನೋಡಿ, ಮೇಲೆ ನಿಮಗೆ ಕೆಳಗೆ ಬರ್ತೇವೆ. ಅಲ್ಲಿ ಹೊಳೆಯ ನೀರುಂಟಲ್ಲ, ಹಾಲಿನ ನೊರೆ ಥರ ಉಂಟು, ಅಷ್ಟು ಕ್ಲಿಯರಾಗಿ ಉಂಟು ನೋಡಿ. ನನ್ನ ಫ್ರೆಂಡ್ ಪ್ರೇಮ್ ಅವರು, ಇವರು ನನಗೆ ಪ್ಲೇಸ್ ಎಕ್ಸ್ಪ್ಲೇನ್ ಮಾಡಿದ್ದು. ಪ್ರೇಮ್, ಎಕ್ಸ್ಟ್ರಾರ್ಡಿನರಿ ಪ್ಲೇಸ್, ಸಕ್ಕತ್ತಾಗಿದೆ, ಸೂಪರ್ ಆಗಿದೆ. ನಾವೀಗ ಮೇಲೆ ಇದ್ದೇವೆ, ಕೆಳಗೆ ಹೋಗ್ಬೋದಲ್ಲ? ಕೆಳಗೆ ಅಲ್ಲಿ ಹೋಗ್ಬೋದು, ಅಲ್ಲಿ ನೋಡಿ, ಅಲ್ಲಿಂದ ಹೋಗ್ಬೋದು, ಕೆಳಗೆ ಕೂಡ ಹೋಗ್ತೇವೆ. ಬಟ್ ನೋಡಿ, ಯಾರು ಕೂಡ ಜಾಗೃತ ಆಗಿರಬೇಕು. ಯಾಕಂದರೆ ನೀರು, ಬೆಂಕಿ, ಗಾಳಿ ಅದರಲ್ಲಿ ಯಾವತ್ತೂ ನಾವು ತಮಾಷೆ ಆಡಬಾರ್ದು, ರಿಸ್ಕಲ್ಲಿ ಹೋಗಬಾರ್ದು. ನಾವು ಜಸ್ಟ್ ದಡ ತನಕ ಮಾತ್ರ ಹೋಗೋದು. ಅಲ್ಲಿ ಹೋಗಿ ನಿಮಗೆ ತೋರಿಸಿ ಬರ್ತೇವೆ. ಲೆಟ್ಸ್ ಗೋ. ಗಾಯ್ಸ್ ನೋಡಿ, ಮಳೆ ಬರ್ತಿದೆ, ಬಟ್ ಪ್ಲೇಸ್ ಅಂತ ಒಳ್ಳೆ ಇದೆ. ಕೆಳಗೆ ಹೋಗ್ತಿದ್ದೇವೆ ನೋಡಿ, ಹೀಗೆ ಕೆಳಗೆ ಬರಲಿಕ್ಕೆ. ಹೌದಾ, ಲಂಚ್ ಬಾಯ್ ಆಯ್ತಾ? ಹಾಂ, ನೀರು ಕೋಲ್ಡ್ ಇದೆಯಾ? ನೋಡು, ನೀರು ಫುಲ್ಲು ಕೋಲ್ಡ್ ಇದೆ ಅಂತೆ. ಟ್ರೈ ಮಾಡುವ. ಫ್ರಿಡ್ಜಿಗಿಂತ ನೀರು ಕೋಲ್ಡ್ ಇದೆ ನೋಡಿ. ಆಚೆ ಹೋದ್ರೆ ಸೀದಾ ಬೊಲ್ಲದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು ನೋಡಿ. ಇಲ್ಲಿ ಎಳಿತಿದೆ, ಅಲ್ಲಿ ಹೋದರೆ ಗೋವಿಂದ. ನಾವಿಲ್ಲ, ಮೊಬೈಲ್ ಇಲ್ಲ. ಸೊ ಪಾಪ ನನ್ನನ್ನು ನಂಬಿ ಬಂದಿದ್ದಾರೆ, ನಾನು ಅವರನ್ನು ನಂಬಿ ಬಂದಿದ್ದೇವೆ. ನಂಬಿಕೆ ಜೀವನ. ಹಾಂ,
ನೋಡಿ ಪ್ಲೇಸ್. ಅಡ್ವೆಂಚರ್ಸ್ ಅನ್ನು ಅನುಭವಿಸಬೇಕು, ಆದರೆ ನಾವು ಯಾವುದು ಕೂಡ ರಿಸ್ಕ್ ತಗೊಳ್ಬಾರ್ದು. ನೋಡಿ ಈಗ ಅಲ್ಲಿ ಹೋಗುವಂಥ ಆಸೆ ಆಗುತ್ತೆ, ಕರೆಕ್ಟಾ, ಬಟ್ ಹೋಗಬಾರ್ದು. ಯಾಕಂದ್ರೆ ಬಂದರೆ ಅಲ್ಲಿ ಹೋದರೆ ಜೀವನ ಹೋಯ್ತು. ನೀವು ಸೀದಾ ಗೊಳ್ಳದಲ್ಲಿ ಮತ್ತೆ ಸೀದಾ ಬರೋದಾ? ಹಾಗೆ ಪ್ರೇಮರು ಜಾಗ್ರತೆ. ಸೂಪರ್. ನೀರು ಕಡಿಮೆ ಇದ್ದಾಗ ಸ್ವಿಮ್ ಮಾಡ್ಬೋದಲ್ಲ, ಬಟ್ ಈಗ ನೋಡಿ ನಾವು 1 ವಾರ ಮುಂಚೆ ಇಲ್ಲಿ ಬಂದಿದ್ವಿ, ಸ್ವಿಮ್ಮಿಂಗ್ ಎಲ್ಲ ಮಾಡಿ ಹೋಗಿದ್ವಿ. ಆದರೆ ಈಗ ಬೊಲ್ಲದಲ್ಲಿ ಗ್ಯಾರಂಟಿ ನೋಡಿ, ಅಲ್ಲಿ ಬೇಕಾದ್ರೆ ಸ್ವಿಮ್ ಮಾಡ್ಬೋದು. ನೋಡಿ ಅಲ್ಲಿ ಈಜ್ಬೋದು, ಅಲ್ಲಿ ಬಂದರೆ ಈಜು, ಅಷ್ಟು ಜನ ನೀರು ಬರಲ್ಲ. ಇಲ್ಲಿ ಯಾರು ಕೂಡ ಬಂದ ನೋಡಿ, ಇಲ್ಲಿ ಹಾಂ ಇದು ನೋಡಿ ಪ್ರೇಮರು ಹೇಳ್ತಿದ್ದಾರೆ ಜಾಗ್ರತೆ. ಕುದುರೆ ಮುಖದಿಂದ ನೀರು ಬರುತ್ತೆ ಅಲ್ವಾ, ಕುದುರೆ ಮುಖದಿಂದ. ಎಷ್ಟು ಕೋಲ್ಡ್ ಇದೆ ಅಂದರೆ ನೀವು ಹೇಳ್ತಾರೆ ಬಿಯರ್ ಇಟ್ಟರು ಕೂಡ ಚಿಲ್ಡ್ ಆಗುತ್ತೆ ಅಲ್ಲ. ಹಾಂ ಹಸಿರು ಹೊಲದ ಮಡಿಲಲ್ಲಿ ಮಲಗಿದ ಭ್ರಾಮವೇ, ಪಶ್ಚಿಮ ಘಟ್ಟದ ತಪ್ಪಲಲ್ಲಿ ನಗುವ ಜೀವವೇ. ಇಲ್ಲಿಂದ ಹೋಗ್ತಿದ್ದೇವೆ ಈಗ. ಇನ್ನೊಂದು ಪ್ಲೇಸ್ ಪ್ರೇಮ್ ಅವರು ತೋರಿಸಿ ಅಂತ ಹೇಳಿದ್ದಾರೆ. ಅದು ಅಲ್ಟಿಮೇಟ್ ಅಂತೆ, ಪ್ರೈವೇಟ್ ಪ್ಲೇಸ್ ಅಂತೆ. ಅಲ್ಲಿಗೆ ಯಾರು ಎಕ್ಸ್ಪ್ಲೋರ್ ಮಾಡಲಿಲ್ಲ ಇಲ್ಲಿವರೆಗೆ, ಕರೆಕ್ಟಾ? ಯಾರು ಎಕ್ಸ್ಪ್ಲೋರ್ ಮಾಡಿರಂತೆ. ಅದಕ್ಕೆ ನಾವೊಂದು ಮಾಡುವ ಅಂತ ಒಂದು ಕ್ಯೂರಿಯಾಸಿಟಿಯಲ್ಲಿ ಹೋಗ್ತಿದ್ದೇವೆ. ಲೆಟ್ಸ್ ಗೋ ಗೈಸ್. ನಾವಿನ್ನೊಂದು ಪ್ಲೇಸ್ಗೆ ಬಂದಿದೆ ನೋಡಿ, ನನ್ನ ಹಿಂದೆ ಕಾಣ್ಬೋದು. ಸೂಪರ್ ಬ್ಯೂಟಿಫುಲ್ ಪ್ಲೇಸ್. ನೀವು ಜೋಗ ಜಲಪಾತ ನೋಡಿದ್ದೀರಾ, ಅರ್ಬಿ ಫಾಲ್ಸ್ ನೋಡಿದ್ದೀರಾ, ಮಿನಿ ಫಾಲ್ಸ್ ನೋಡಿದ್ದೀರಾ? ಬನ್ನಿ, ಲೆಟ್ಸ್ ಗೋ. ಈಗ ಒಂದು ಪ್ಲೇಸ್ಗೆ ಬಂದಿದ್ದೇವೆ, ಸ್ವರ್ಗ ಅಂತ ಹೇಳ್ತಾರಲ್ಲ, ನೇಚರ್ ಸ್ವರ್ಗ. ತೋರಿಸ್ತೇನೆ ಬನ್ನಿ. ನಮ್ಮ ಪ್ರೇಮ್ ಅವರು ನಾನು ಹೇಳುವಾಗ ಏನಿಲ್ಲ ಅಂದ್ಕೊಂಡಿದ್ದೆ, ತೋರಿಸ್ತೇನೆ ಬನ್ನಿ. ಲೆಟ್ಸ್ ಗೋ. ಹಸಿರು ಹೊಲದ ಮಡಿಲಲ್ಲಿ ಮಲಗಿದ ಭ್ರಾಮವೇ, ಪಶ್ಚಿಮ ಘಟ್ಟದ ತಪ್ಪಲಲ್ಲಿ ನಗುವ ಜೀವವೇ. ತೆಂಗಿನ ಮರಗಳ ಸಾಲು, ಅಡಿಕೆಯ ತೋಟ, ದೇವಸ್ಥಾನದ ಗಾಯ್ಸ್ ನೋಡಿ, ನಾವು ವಾಕ್ ಮಾಡಿದ್ದೇವೆ, ನಿಲ್ಲಿಕ್ಕಾಗಿಲ್ಲ. ಓ ಮೈ ಗಾಡ್, ಚಪ್ಪಲ್ ಹಾಕೊಂಡು ನಡ್ಲಿಕ್ಕಾಗಿಲ್ಲ. ಓಹೋ ಇಳಿತದೆ. ಇದಾನೆ ಕರ್ದಾರ ಗಾಯ್ಸ್. ಅಲ್ಲಿಂದ ನೀರು ಬಂದು ಸೀದಾ ತಿರುಗು ನೋಡಿ. ಬ್ಯೂಟಿ ಇಸ್ ವೆರಿ ಸೂಪರ್ ನೋಡಿ. ಏನೇ ಟೆನ್ಷನ್ ಇದ್ರು ನಿಮಗೆ, ಏನೇ ಟೆನ್ಷನ್ ಇದ್ರು ಈ ಥರ ಪ್ಲೇಸ್ಗೆ ಬರಬೇಕು ನೋಡಿ ಗಾಯ್ಸ್. ಇಲ್ಲಿ ನೋಡಿ, ಇಟ್ಸ್ ವೆರಿ ಡೇಂಜರಸ್. ಅಂದರೆ ನಾವು ಕೆಲವೊಂದು ಪ್ಲೇಸ್ ನೋಡ್ಕೊಂಡು ಹೋಗಬೇಕು ನೋಡಿ. ಇಲ್ಲಿ ನೋಡಿ ಇಷ್ಟಿದೆ, ಬಟ್ ನೋಡಿ ಅಲ್ಲಿ ಗಾಯ್ಸ್ ನೋಡಿ, ಏನಾದರೂ ಒಂದು ಸ್ಟೆಪ್ ಅಲ್ಲಿಟ್ಟರೆ ನೀವು ಸಿಗ್ಲಿಕ್ಕೇನಿಲ್ಲ, ಸೀದಾ ಹೋಗ್ಬೋದು. ತುಂಬ ರಿಸ್ಕ್ ಇದೆ. ಗೈಸ್ ನೋಡಿ, ನೀರಿನ ಶಬ್ದಲ್ಲಿ ನನ್ನ ವಾಯ್ಸ್ ಕೇಳುತ್ತೆ ಗೊತ್ತಿಲ್ಲ ಗೈಸ್. ನೋಡಿ, ನೀರಿನ ಶಬ್ದ ನನ್ನ ವಾಯ್ಸ್ ಕೇಳುತ್ತೆ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಪ್ರೇಮ್. ನೋಡಿ, ನಮ್ಮ ಪ್ರೇಮ್ ಅವರು ಕೂಡ ಒಳ್ಳೆ ಲಾಗರ್, ಹಾಗೆ ಒಳ್ಳೆ ಫೋಟೋಗ್ರಾಫರ್ ಕೂಡ. ಅವ್ರು ಕೂಡ ಲಾಗ್ ಮಾಡ್ತಿದ್ದಾರೆ ಗೈಸ್. ನೋಡಿ, ನಾವು ಈ ಪ್ಲೇಸಿಗೆ ಬಂದಿದ್ದಲ್ವ, ನಮಗೆ ತುಂಬ ಜನ ಫ್ರೆಂಡ್ಸ್ ಸಿಕ್ಕಿದ್ರು, ಅಷ್ಟೇ ಅಡ್ವೆಂಚರ್ ಹಾಕಿದ್ದೆ ನೋಡಿ.
ಇವರೆಲ್ಲ ಫ್ರೆಂಡ್ಸ್. ಗಾಯ್ಸ್ ಹೇಗಿದೆ ಪ್ಲೇಸ್? ಸೂಪರ್. ಇಲ್ಲಿ ನೋಡಿ ಯಾರು ಕೂಡ ಬರ್ಬೋದು, ಆದರೆ ಎಂತ ಗೊತ್ತಿಲ್ಲ, ಸ್ವಲ್ಪ ಕೇರ್ಫುಲ್ ಆಗಿ ಒಬ್ಬೊಬ್ಬರೇ ಬರಬೇಡಿ. ಯಾಕಂದರೆ ನೋಡಿ ನೀವು ಆಗ ನಮಗೆ ಪ್ಲೇಸ್ ತೋರಿಸಿನಲ್ಲ, ಅಷ್ಟು ಸುಳಿ ಇದೆ. ಫ್ರೆಂಡ್ಸ್ ಆಗಿ ನೋಡಿ, ಇವರೆಲ್ಲ ಫ್ರೆಂಡ್ಸ್ ಆಗಿ ಬಂದದ್ದು ನೋಡಿ. ತುಂಬ ಜಾಗ್ರತೆಯಿಂದ ಪಾಪ ಇಲ್ಲಿ ಎಲ್ಲಿ ಕಮ್ಮಿ ನೀರುಂಟು ಅಲ್ಲೇ ಸ್ವಿಮ್ ಮಾಡ್ತಿದ್ದಾರೆ. ಇದು ಅಂದರೆ ಕೇರ್ ತಗೊಳ್ಳೋದು ಆಯ್ತಾ. ನೀವು ಅಲ್ಲಿಂದ ಏನಾದರೂ ಸ್ವಿಮ್ ಮಾಡ್ಕೊಂಡು ಬಂದರೆ ಸೀರೆ ಇಳ್ತಾನೆ ತನಕ ಬರುತ್ತೆ. ನೀವು ಎಷ್ಟೊತ್ತಾಯ್ತು ಬಂದು? 1 ಗಂಟೆ ಆಯ್ತಾ? ಎಲ್ಲ ಸ್ಟೂಡೆಂಟಾ? ಜಾಬ್ ಮಾಡ್ತಾರೆ. ಎಲ್ಲಿ? ನಾನು ಇಲ್ಲಿ ಮೂಡುಬಿದ್ರೆ. ನೋಡಿ ಇವರೆಲ್ಲ ಜಾಬ್ ಮಾಡ್ತಿದ್ದಾರೆ, ಸ್ಟೂಡೆಂಟ್ ಕೊಟ್ಟಿದ್ದಾರೆ. ಸಂಡೇ ಈ ಥರ ಅಡ್ವೆಂಚರ್ಸ್ ಮಾಡಿ ಬರ್ತಾರೆ. ಯಾಕಂದರೆ ಒಂದು ಒಳ್ಳೆ ಮೈಂಡ್ ಫ್ರೆಶ್ ಆಗುತ್ತೆ. ಕರೆಕ್ಟಾ? ಎಸ್, ಸೂಪರ್. ಇನ್ನು ನಾವೀಗ ಇಲ್ಲಿ ಫಸ್ಟ್ ಇಬ್ಬರು ಇದ್ದದ್ದು, ಮತ್ತು ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ನಾವಿಲ್ಲೀಗ ಸಿಮ್ ಮಾಡಿದೆಲ್ಲ ವಿಡಿಯೋ ಮಾಡ್ತೇವೆ. ಹಾಯ್ ಗಾಯ್ಸ್, ನಾವು ಅಲ್ಲಿಂದ ಸೀದಾ ನನ್ನ ತಂಗಿ ಮನೆಗೆ ಬಂದಿದ್ದೇನೆ. ತುಂಬ ದಿವಸದಿಂದ ಮನೆಗೆ ಅಂತ ಹೇಳ್ತಾರಲ್ಲ, ಏನೋ ಸ್ಪೆಷಲ್ ಮಾಡಿದ್ರಂತೆ. ನೋಡುವ, ನಿಮಗೆ ಸ್ಪೆಷಲ್ ವ್ಯಕ್ತಿ ತೋರಿಸ್ತೇನೆ. ನನಗೆ ಸ್ಪೆಷಲ್ ಆದವರು ನೋಡಿ, ಬನ್ನಿ. ಅಬ್ಬ, ಹಾಯ್. ನೋಡಿ, ಇದು ನನ್ನ ತಂಗಿ ಮಗಳು. ಹೆಸರೆಂತ? ಪಾಶ್ವಿ. ನಾನು ಮಾತ್ರ ಒಬ್ಬ ಇವಳನ್ನು ಪ್ರೀತಿಯಿಂದ ಅಪ್ಪುಲಿ ಅಂತ ಕರಿತೇನೆ, ಮತ್ತೆಲ್ಲ ಪಾಶ್ವಿ. ನೋಡಿ ಇನ್ನೊಬ್ರು ನೋಡಿ, ಇನ್ನೊಬ್ರು ಹೊಸ ಮದುಮಗ. ಅಂದ್ರೆ ಈಗ ಮದುವೆಯಾಗಿ ಎಷ್ಟು ಸಮಯ ಆಯ್ತು? ನೋಡಿ, ಮದುವೆಯಾಗಿ 7 ತಿಂಗಳಾಗಿದೆ. ಹೆಂಡತಿಯನ್ನು ಕಳಿಸಿದ್ದಾರೆ. ಎಲ್ಲಿಗೆ? ಆಷಾಢಕ್ಕೆ ಅಂತೆ. ಈಗ ತುಂಬಾ ಬೇಜಾರಿದೆ. ಮೊಗದಲ್ಲಿ ನೋಡಿ ನಗು ಇಲ್ಲ, ಹೆಂಡತಿ ಇಲ್ಲಲ್ಲ, ನಗು ಇಲ್ಲ. ತಂಗಿನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದು. ಇದು ನಮ್ಮ ಅಣ್ಣ ತಂದಿದ್ದು. ಇದು ನಮ್ಮ ಅಣ್ಣ ತಂದಿದ್ದು. ಇದು ತಂದಿದ್ದು ನಮ್ಮ ಅಣ್ಣ. ಅಂದ್ರೆ ಬಂದಿದ್ದು ಎಷ್ಟು ವರ್ಷ ಆಯ್ತು? ಇವಳು ಬಂದು 6 ವರ್ಷ ಆಯ್ತಲ್ಲ. ನೋಡಿ, ಇದೆಲ್ಲ ಆಷಾಢಕ್ಕೆ ಬರೋದಿಲ್ಲ, ಇದಕ್ಕೆ ಆಷಾಢನೇ ಇಲ್ಲ ಇಲ್ಲಿ. ಬಟ್ ಇವನ್ ನೋಡಿ, ಮುಖದಲ್ಲಿ ನಗಿಲ್ಲ. ಇಲ್ಲ ಇದ್ರುಂಟಲ್ಲ ಒಂಥರ ಹೂ ಅನ್ನೋದಾಗಿರ್ತದೆ. ಸಾಕಾಗುದಿಲ್ವಾ? ಅಲ್ಲ ಅಂದ್ರೆ ಈಗ ಹೆಂಡತಿ ಇಲ್ಲ ಅಲ್ಲ. ಗುಂಡು ಇವತ್ತು ಬಂದಿದ್ದು, ನೀನ್ ಬರ್ತಿ ಅಂತ. ಎಲ್ಲಿ ಹೋಗಿದ್ದ? ನೋಡು, ಬಂದಿದ್ದ ಇವಾಗ. ನೋಡಿ, ಗುಂಡು ಅಂತ ಹೇಳಿದ್ರು. ಗುಂಡು ಆಷಾಢಕ್ಕೆ ಹೋಗಿದ್ದಂತೆ, ಈಗ ಬಂದಿದ್ದಂತೆ. ಗೌತಮ್ನ ಗುಂಡು, ಇವನು ಆಷಾಢಕ್ಕೆ ಹೋಗಿದಂತೆ. ನೋಡಿ, ಆಷಾಢದಿಂದ ಬಂದು ನಾಚಿಕೆ ಆಗ್ತುಂಟು ಅವನಿಗೆ. ಈಗ ನನ್ನ ವೀಡಿಯೋಸ್ಗೆ ಒಬ್ಬರು ಫುಲ್ಲು ಸಪೋರ್ಟ್ ಮಾಡ್ತಾರೆ, ನನಗೆ ತುಂಬ ಖುಷಿ ಆಯಿತು. ನೋಡಿ, ಅವರಂತ ಇವರು ತೋರಿಸ್ತೇವೆ ನೋಡಿ. ಇವರು ಸಬ್ಸ್ಕ್ರೈಬರ್ ನೋಡಿ, ನನ್ನ ಅತ್ತೆ. ಇವರು ನೋಡಿ, ಇವತ್ತ ಪಾಪ ಮೊಬೈಲ್ ಇಲ್ಲ, ಆದ್ರೂ ಕೂಡ ಟಿವಿಯಲ್ಲಿ ನೋಡಿ, ಮೊಬೈಲ್ ಉಂಟು, ಅದರಲ್ಲಿ ಯೂಟ್ಯೂಬ್ ಇಲ್ಲ, ಆದ್ರೂ ನನ್ನ ವಿಡಿಯೋ ನೋಡ್ಬೇಕಂತ ಟಿವಿಯಲ್ಲಿ ಹಾಕಿ ನೋಡ್ತೀನಿ. ಕರೆಕ್ಟ್? ನೋಡಿ ಪಾಪ, ನಾನು ಬರ್ತೇನೆ ಅಂತ ನಾನು ಅಂದ್ರೆ ಯಾವಾಗಲೂ ಬರ್ತಿರ್ತೇನೆ, ತಿಂಗಳಿಗೊಮ್ಮೆ. ಆದ್ರೂ ನೋಡಿ ನನಗೆ ಬಾಲ್ಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಇವರು. ಅವರು ಸಬ್ಸ್ಕ್ರೈಬರ್ ಅಂತೆ, ನನ್ನ ಸಬ್ಸ್ಕ್ರೈಬರ್. ನನಗೆ ತುಂಬ ಖುಷಿ ಆಗ್ತಿದೆ ನೋಡಿ. ಹಿರಿಯರ ಆಶೀರ್ವಾದ ಇಲ್ಲದೆ ನಾವು ಏನೂ ಮಾಡ್ಲಿಕ್ಕೆ ಆಗುದಿಲ್ಲ, ಅದಾಯ್ತಾ. ಅದಕ್ಕೆ ನನ್ನ ಅತ್ತೆ ನನಗೆ ಫುಲ್ಲು ಸಪೋರ್ಟ್ ಉಂಟು. ಅದಕ್ಕೆ ನಾನು ಇನ್ನು ಯೂಟ್ಯೂಬಲ್ಲಿ ದೊಡ್ಡ ಹೆಸರು ಮಾಡ್ತೇನೆ. ಇವರು ನನ್ನ ಭಾವ ಬಂದಿರ ಅಂತ ಹೇಳುವಾಗ ಲೆಕ್ಕ ಇಲ್ಲ. ಅಂದ್ರೆ ಇವರು ನನ್ನನ್ನು ಬಿಟ್ಟು ಊಟ ಮಾಡ್ತಿದ್ದಾರೆ. ಭಾವನ್ನು ಕ್ಯಾರ್ ಇಲ್ಲ. ಸುಮ್ಮನೆ ಪಾಪ ಇಲ್ಲಪ್ಪ, ಸುಮ್ಮನೆ ನನ್ನನ್ನು ವೆಲ್ಕಮ್ ಮಾಡಿದ್ದೆ ಇವರು. ಅಲ್ಲ, ಆಷಾಢಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ನಮ್ಮ ಭಾವರ ಬಿಡ್ಬೇಕೆ? ಅವರು ಹೋಗ್ಲಿ ಅಂತ ಹೇಳ್ತಾನೆ. ಎಲ್ಲಿಗೆ? ಮನೆಗೆ ಹೋಗ್ಲಿ ಅಲ್ಲ, ಅವರದೊಂದು ಸ್ಪೆಷಲ್ ಉಂಟು. ನಮ್ಮನ್ನ ಕರೀತಾರೆ, ಕರ್ಕೊಂಡು ಹೋದ 2 ದಿವಸದಲ್ಲಿ ಅವ್ರದ್ದೊಂದು ಸ್ಟೇಟಸ್ ಬೀಳುತ್ತೆ. ಎಂತ ಗೊತ್ತುಂಟ? ಎಂತ ನೀರು ಇಳಿದ ಎಮ್ಮೆ ತವರು ಮನೆಗೆ ಹೋದ ಹೆಂಡತಿ ವಾಪಸ್ ಬರುದಿಲ್ಲ ಅಂತ ಸ್ಟೇಟಸ್ ಹಾಕ್ತಾರೆ. ವಾಪಸ್ ಬರುದಿಲ್ಲ ಅಂತ. ಅದಕ್ಕೋಸ್ಕರ ನನ್ನ ತಂಗಿ ಬರುದಿಲ್ಲ ಅಂದ್ರೆ ಬರ್ತಾಳೆ. ಈಗ ಬಂದೊಂದು 3 ಎಷ್ಟಾಯ್ತು? 3-4. ಅವಳಿಗೆಲ್ಲ ಆಷಾಢ ಗೀಷಾಢ ಏನಿಲ್ಲ ನೋಡಿ. ಗೌತಮ್ ಉಂಟಲ್ಲ, ಅವನು ಮೊನ್ನೆ ಹೆಂಡತಿ ಹೋಗುವಾಗ 2 ದಿನ ಹತ್ತಿದಾನಂತೆ. ಕೂತೇನೆ, ಬಿಸಿ ಊಟ ನೋಡಿ. ನಮ್ಮ ಆಚೆ ಬಾಯ್ಲ್ಡ್ ರೈಸ್ ನೋಡಿ ಗೈಸ್. ಇದು ನೋಡಿ ಉಪ್ಪಡಚ್ಚಿರ ಅಂತ. ಇದು ಉಪ್ಪಿನ ಉಪ್ಪಡಚ್ಚಿರ ನೋಡಿ. ಇದು ಉಪ್ಪಡಚ್ಚಿರ ಅಂತ ನಾವು ತುಳಲ್ಲಿ ಯಾವ ಥರ ಹೇಳ್ತೇವೆ, ಉಪ್ಪಡಚ್ಚಿರ ಅಂತ. ಇದು ಹಲಸಿನ ಹಣ್ಣಿದ್ದು. ಮತ್ತು ನೋಡಿ, ಇದು ಹಪ್ಪಳ, ಇದು ಕೂಡ ಹಲಸಿನ ಹಣ್ಣಿದೆ.
ನೋಡಿ ನಮ್ಮ ಗೆಸ್ಟ್ ಬಂದಿದ್ದಾರೆ ನೋಡಿ ಇವಳು ಪಾಚಿ ನನಗೆ ಊಟ ಬಡಿಸ್ಲಿಕ್ಕೆ ನೋಡಿ ಎಷ್ಟು ಬಗೆ ಆಯಿತು ನೋಡಿ ಫುಲ್ ಬಟ್ಟರೆಲ್ಲ ಫುಲ್ ಆಗಿದೆ. ಇವಳು ಹೇಳಿದ್ದು ಸ್ಪೆಷಲ್ ಇಲ್ಲ ಅಂತ ಹೇಳ್ತಿದ್ದಾಳೆ. ಬಡ್ಲಿಕ್ಕೆ ಕೈ ಹಾಕ್ಲಿಕ್ಕೆ ಜಾಗ ಇಲ್ಲ ಅಷ್ಟು ಮಾಡಿದ್ದಾಳೆ. ಇದು ನನ್ನ ಅತ್ತೆ ಪಾಪ ನನಗೋಸ್ಕರ ಮಾಡಿದ್ದಾರೆ ನೋಡಿ. ಅಳಿಯನ ಮೇಲೆ ಎಷ್ಟು ಪ್ರೀತಿ ಅವ್ರಿಗೆ. ಅವನು ಹೇಳಿ ನೋಡಿ ಕೈ ಹಾಕ್ಲಿಕ್ಕೆ ಆಗುದಿಲ್ಲ ನೋಡಿ ಆತ ಹೇಳ್ತಾನೆ. ಹಾ ನೋಡಿ ನನ್ನ ಭಾವರು ಅವರು ತುಂಬಾ ಶಾರ್ಪ್ ಅವರು ಕರೆಕ್ಟ್ ಒಳ್ಳೆ ಕಲೆಕ್ಷನ್ ಮಾಡ್ತಾರೆ. ಇದು ಹಲಸಿನ ಹಣ್ಣಿದಲ್ಲ, ಹಲಸಿನ ಕಾಯಿನ ಮಾಡುದು. ನೀವು ಇಷ್ಟು ಮಾಡಬೇಡ ಆಯ್ತಾ, ಯಾಕಂದ್ರೆ ನಾನು ಹೇಳೋದು ತಪ್ಪಿದ್ದು. ಸುಳ್ಳು ನೋಡಿದ್ರೆ ಗೊತ್ತುಂಟು ಇದು ಹಲಸಿನ ಕಾಯಿ. ಬದಿಯಲ್ಲಿ ಊಟ ಆಡ್ಬೇಕು, ಅದು ಕ್ರಮ ಜೈನಿಸಿದ್ದು. ನೋಡು ನಮ್ಮ ಅಣ್ಣ ಹೇಗೆ ತಿಂತಿದ್ದಾನೆ, ಅವ್ರದ್ದು ಖಾಲಿ ಆಗಿದೆ. ನನ್ನ ಭಾವ ಸ್ವಲ್ಪ ಸೈಲೆಂಟ್. ಊಟ ಆಡೋದಲ್ಲ. ನೋಡಿ ಅತ್ತೆ ಮಾಡಿದ ಊಟ ಎಷ್ಟು ರುಚಿಯಾದ ನೋಡಿ. ಬಟ್ಟರ್ ಫುಲ್ಲು ಖಾಲಿ, ಆಗ ಫುಲ್ಲು ಇತ್ತು, ಈಗ ಫುಲ್ಲು ಖಾಲಿ. ನನ್ನ ಅತ್ತೆ ಕೈ ರುಚಿ ಸೂಪರ್.